ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾವು ಮಾಡ್ತಿರೋಂಥ ವೀಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಹೆಸರು ಬಂದ್ಬಿಟ್ಟು ಅಪೂರ್ವ ಅಂತ ಹೇಳ್ಬಿಟ್ಟು BSc ಮಾಡ್ಕೊಂಡಿದ್ದಾರೆ. ಇವರು ವ್ಯವಸಾಯ ಮಾಡೋದು, ಸೊರಬ ಅಂತ ಹೇಳ್ಬಿಟ್ಟು ಊರು. 9 ಎಕರೆ ಮಾವಿನ ಹಾಗೂ ಹುಣಸೆ ಮರಗಳಿದ್ದಾವೆ. ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಜೀವನ ಬಂದ್ಬಿಟ್ಟು ಕೃಷಿ ಮಾಡ್ಕೊಂಡು ಹಾಗೆ ಸಂಸಾರ ನೋಡ್ಕೊಂಡು ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ತೋಟ ಬಂದ್ಬಿಟ್ಟು 9 ಎಕರೆ 5 ಬೋರ್ವೆಲ್ಗಳಿದ್ದಾವೆ ಈ ಒಂದು ತೋಟದಲ್ಲಿ ಇದ್ದಾವೆ. ಎಲ್ಲವೂ ಸಹ ಚೆನ್ನಾಗಿಯೇ ಇದ್ದಾವೆ, ಓಕೆ ಅಂತ ಹೇಳಿದ್ದಾರೆ. ಸಂಸಾರ ಬಂದ್ಬಿಟ್ಟು ಕೆಲವು ವಿಚಾರಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಸಂಸಾರದಲ್ಲಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬೆಲ್ಲ ಬಂದ್ಬಿಟ್ಟು ಇವ್ರದ್ದು ಸಿಹಿ ಇದೆ, ಹಾಗೆ ಊರು ಬಾಗಿಲು ಆಗೋಗಿದೆ, ಆಗ್ಬಿಟ್ಟು 12 ಆಗಿದೆ ಆಯಿತಾ. ಆದರೆ ಅಲ್ಲಾಡಿಸಿ ಜಟ್ಕ ನುಗ್ಗಿಸಬೇಕಷ್ಟೇ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸಮಾಚಾರ ಬಂದ್ಬಿಟ್ಟು 3 ಎಕರೆಗೆ ತೆಂಗು ಹಾಕಬೇಕು, ಕೆಲಸಗಾರರು ಇಲ್ಲ, ಬೇಕಾಗಿದ್ದಾರೆ ಅಂತಕ್ಕಂಥದ್ದು ಸ್ನೇಹಿತರೆ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಊರು ಬಾಗಿಲು ಆಗಿರುವುದರಿಂದ ಗಂಡನಿಗೆ ಖುಷಿ ಸಿಗ್ತಾ ಇಲ್ಲ, ಅದೇ ಒಂದು ಬೇಜಾರಿನ ಸಂಗತಿ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ವಿಚಾರಕ್ಕೆ ಆಗಾಗ ಮಾತುಕತೆ ನಡೀತಾ ಇರುತ್ತೆ, ಮತ್ತು ಮನಸ್ತಾಪನೂ ಆಗ್ತಾ ಇರುತ್ತೆ. ಅದೊಂದೇ ವಿಷಯಕ್ಕೆ ಇಡೀ ಸಂಸಾರ ಮೊಸರನ್ನ ಆಗೋಗಿದೆ, ಏನು ಅಂತ ಒಂದು ಖುಷಿಯಾಗಲಿ ನೆಮ್ಮದಿಯಾಗಲಿ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ತೋಟನಾದರೂ ಅಂದಗೊಳಿಸಿ ಅಲ್ಲೇ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಕೆಲಸಗಾರರು ಸಿಕ್ಕಿದರೆ ತೋಟನೂ ಚೆನ್ನಾಗಿರುತ್ತೆ, ಹಾಗೆ ಬೆಲ್ಲ ಸಹ ಅಗಲ ಆಗಿ ಸಂಸಾರ ಎಂಬ ಒಂದು ಗಾಡಿ ಕಟ್ಕೋಬೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ತೋಟದ ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ತೋಟದಲ್ಲೇ ಮಲಗಲು ವ್ಯವಸ್ಥೆ ಇರುವುದರಿಂದ ಓಡಾಟ ಕಮ್ಮಿ ಇರುತ್ತದೆ, ಆದರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕಾಗುತ್ತದೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ತೆಂಗಿನ ಗಿಡ ನೆಡುವ ಕೆಲಸ ಇರುತ್ತದೆ, ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ಶುರು ಆಗುತ್ತೆ, ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಸಿದ್ಧರಾಗಬೇಕಾಗುತ್ತೆ ಅಂತ ಇಲ್ಲಿ ಎರಡನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಬೆಳಗ್ಗೆ ಮುದ್ದೆ ಬಸ್ಸಾರು ಬಿಟ್ಟರೆ ಜೊತೆಗೆ ಉಪ್ಪಿನಕಾಯಿ ಇರುತ್ತದೆ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ತಿಂಡಿ ಪಂಡಿ ಅವೆಲ್ಲ ಮಾಡೋದಕ್ಕೆ ಇವರಿಗೆ ಪುರ್ಸೊತ್ತಿರಲ್ಲ, ಹಾಗಾಗಿ ಅವೆಲ್ಲ ಮಾಡಲ್ಲ. ತೋಟದಲ್ಲಿ ಪಕ್ಷಿಗಳು ಹಾಗೂ ನಾಯಿಗೆ ಆಹಾರ ಹಾಕಬೇಕಾಗುತ್ತೆ, ಯಾಕೆಂದರೆ ತುಂಬಾ ಇದ್ದಾವೆ ಸ್ನೇಹಿತರೆ. ಬೀದಿ ನಾಯಿಗಳು ಸಹ ತುಂಬಾ ಸಾಕೊಂಡಿದ್ದಾರಂತೆ. ಆ ಒಂದು ಸಲುವಾಗಿ ಮನೆ ನೋಡ್ಬೋದು, ತೋಟದ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಗೆಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು ಕಟ್ಟಿರ್ತಕ್ಕಂಥದ್ದು. ಸುತ್ತಮುತ್ತ ನೋಡ್ಬೋದು, ವಿಶಾಲವಾದ ವಾತಾವರಣ, ನೆಮ್ಮದಿ, ಆರಾಮ್ಸೆ ಆಗಿರುತ್ತೆ. ಇನ್ನು ಕರೆಂಟ್ ವ್ಯವಸ್ಥೆ ಸಹ ಚೆನ್ನಾಗಿರ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ ಒಂದು ತೋಟ ಇಂಪ್ರೂವ್ ಮಾಡೋದಕ್ಕೆ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ತಮಗೆ ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ಅಭಿಪ್ರಾಯವನ್ನು ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.